ಮಾನ್ಯ ಪಾಟೀಲ್ ಅವರು 21ನೇ ತಾರೀಕು ಅವರ ಹತ್ಯೆನಾಗುತ್ತೆ. ಆ ತಾಯಿಯ ಗರ್ಭದಲ್ಲಿ ಒಂದು 7 ತಿಂಗಳ ಮಗು ಇದ್ದರೂ ಕರುಣೆ ಇಲ್ಲದೆ ಅವರ ಸಂಬಂಧಿಕರು ಆ ತಾಯಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ತಾಯಿಯ ಆತ್ಮಕ್ಕೆ ಶಾಂತಿ ಕೋರಲೆಂದೇ ಇವತ್ತು ಜಯ ಕರ್ನಾಟಕ ಸಂಘಟನೆ ಹಾಗೂ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಎರಡೂ ಸಂಘಟನೆಗಳು ಕೂಡಿ ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಕೊಡಲೆಂದು ನಾವು ಇವತ್ತು ಅವಳ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಆ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಪಾಟೀಲ್ ಹತ್ಯೆ ಖಂಡಿಸಿ ಜಯ ಕರ್ನಾಟಕ ಹಾಗೂ ಡಿಎಸ್ಎಸ್ ವತಿಯಿಂದ ಪ್ರತಿಭಟನೆ. ಧಾರವಾಡ. ದಲಿತ ಯುವಕನನ್ನು ಪ್ರೀತಿಸಿ ಮದುವೆಯಾದ ಮಾನ್ಯ ಪಾಟೀಲ್ ಯುವತಿಯನ್ನು ಅವರ ಹೆತ್ತವರೇ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಾನ್ಯ ಪಾಟೀಲ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಿ ಪ್ರತಿಭಟಿಸಿದರು. ಹುಬ್ಬಳ್ಳಿ ತಾಲೂಕು ಇನಾಮ ವೀರಾಪುರ ಗ್ರಾಮದ ಮೇಲ್ಟಾತಿಯ ಮಾನ್ಯ ಪಾಟೀಲ ಎಂಬ ಯುವತಿ ಅದೇ ಗ್ರಾಮದ ದಲಿತ ಯುವಕ ವಿವೇಕಾನಂದ ದೊಡ್ಡಮನಿ ಎಂಬ ಯುವಕನನ್ನು ಮೇ 2025ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದು ಹತ್ಯೆಯಾಗುವ ಮುನ್ನ ಆ ಯುವತಿ 7 ತಿಂಗಳ ಗರ್ಭಿಣಿಯಾಗಿದ್ದಳು. ಇದನ್ನು ಸಹಿಸದ ಜಾತಿವಾದಿ ಮನಸ್ಸಿನ ಅವರ ಕುಟುಂಬಸ್ಥರು ಮಾನ್ಯಾಳನ್ನು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ದಲ್ಲದೆ ಮಾನ್ಯಾಳ ಗಂಡ ವಿವೇಕಾನಂದ ದೊಡ್ಡಮನಿ ಅವರ ಇಡೀ ಕುಟುಂಬವನ್ನೇ ಕೊಲೆ ಮಾಡುವ ಉದ್ದೇಶದಿಂದ ಭೀಕರ ಹಾಗೂ ಮಾರಣಾಂತಿಕ ಹಲ್ಲೆ ನಡೆಸಿದ್ದನ್ನು ಉಗ್ರವಾಗಿ ಖಂಡಿಸುತ್ತವೆ ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ್ ಹೇಳಿದರು. ಏನು ಅರಿಯದ ತುಂಬು ಗರ್ಭಿಣಿಯನ್ನು ಹತ್ಯೆ ಮಾಡಿದ್ದಲ್ಲದೆ ಯುವಕನ ಕುಟುಂಬದ ಎಲ್ಲಾ ಸದಸ್ಯರ ಮೇಲೆ ಹಲ್ಲೆ ಮಾಡಿದ 18ರಿಂದ 20 ಜನ ಆರೋಪಿತರೆಲ್ಲರನ್ನೂ ಬಂಧಿಸಿ ಉಗ್ರ ಹಾಗೂ ಕಠಿಣ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಅವರೆಲ್ಲರಿಗೂ ಸೂಕ್ತ ಪರಿಹಾರ ಹಾಗೂ ರಕ್ಷಣೆಯನ್ನು ಒದಗಿಸಿ ಸಂತ್ರಸ್ತ ಕುಟುಂಬದ ಒಬ್ಬರಿಗೆ ಸರಕಾರಿ ನೌಕರಿಯನ್ನು ಕೊಡಬೇಕೆಂದು ನಾವು ಒತ್ತಾಯಿಸುತ್ತೇವೆ ಎಂದು ಡಿಎಸ್ಎಸ್ ಮುಖಂಡರಾದ ಲಕ್ಷ್ಮಣ ಬ ದೊಡ್ಡಮನಿ ಹೇಳಿದರು. ಈ ಪ್ರತಿಭಟನೆಯಲ್ಲಿ ನಾರಾಯಣ ಮಾದರ, ಎಚ್. ರಾಮಣ್ಣ, ಮಂಜುನಾಥ ಸುತಗಟ್ಟಿ, ಹನುಮಂತ ಮೊರಬ, ಶಬ್ಬಿರ ಅತ್ತಾರ, ಅಲ್ತಾಫ್ ಜಾಲಿಗಾರ, ಬಸವರಾಜ ಮಾದರ, ದುರಗಪ್ಪ ಕಡೇಮನಿ, ರಾಜು ಜುನ್ನಾಯಿಕರ, ಮಂಜುನಾಥ ಹೊಸಮನಿ, ಗಿರಿರಾಜ ಮೇಲಿನಮನಿ, ಶಶಾಂಕ ದೊಡಮನಿ, ರವಿ ಸಿದ್ದಾಟಿಗಿಮಠ, ವೀರಯ್ಯ ಹುಬ್ಬಳಿಮಠ, ಗಂಗಪ್ಪ ದೊಡಮನಿ, ರಾಜು ಗೌಳಿ, ರಮೇಶ ಗೌಳಿ, ಅಮಿತಾ ಗೌಳಿ, ರಮೇಶ ಅರಳಿಕಟ್ಟಿ, ರೆಹಮಾನ ಸಾಬ ನಿಚ್ಚಣಿಕಿ, ಸಂಜಯ ಜಿಂದ್ರಾಳೆ ಇನ್ನೂ ಅನೇಕರು ಭಾಗವಹಿಸಿದ್ದರು. ಪಾಟೀಲ್ ಕುಟುಂಬಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಮಾನ್ಯ ಪಾಟೀಲ್ ಸಾವಿಗೆ ನ್ಯಾಯ ಸಿಗಲೇಬೇಕು. ತಾಯಿ 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 ಮಾನ್ಯ ಪಾಟೀಲನ್ನು ಪಾಟೀಲನನ್ನು ಕೊಂದ ಕ್ರೂರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಜಾತಿವಾದಿ ಮನಸ್ಸುಗಳಿಗೆ ಧಿಕ್ಕಾರ, ಧಿಕ್ಕಾರ. ಜಾತಿವಾದಿ ಮನಸ್ಸುಗಳಿಗೆ ಧಿಕ್ಕಾರ, ಧಿಕ್ಕಾರ. ದಲಿತ ಕುಟುಂಬದ ಮೇಲೆ ಹಲ್ಲೆ ಮಾಡಿದ ಮಾನ್ಯ ಪಾಟೀಲ್ ಬಹಳ ದುಃಖದ ಸಂಗತಿ. ಯಾಕಂದರೆ 21ನೇ ತಾರೀಕು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅನ್ನೋ ಗ್ರಾಮದಲ್ಲಿ ದಲಿತರ ಒಂದು ಮನೆ ಮೇಲೆ ಹಲ್ಲೆ ನಡೆಯುತ್ತದೆ. ಯಾಕಂದರೆ ವಿವೇಕಾನಂದ ದೊಡ್ಡಮನಿ ಅನ್ನೋ ದಲಿತ ಹುಡುಗ ಒಂದು ಗೌಡರ ಹುಡುಗಿ ಮಾನ್ಯ ಪಾಟೀಲ್ ಅನ್ನೋ ಹುಡುಗಿಯನ್ನು ಒಂದು 8 ತಿಂಗಳಿಂದ ಮದುವೆಯಾಗಿ ಆ ತಾಯಿಯನ್ನು ಹಾವೇರಿಯಲ್ಲಿ ಇಟ್ಕೊಂಡಿರ್ತಾನೆ. ಅವನು ಆ್ಯಕ್ಚುಲಿ ಮದುವೆಯಾಗೆಲ್ಲ ಅಲ್ಲಿಲ್ಲ, ಹೊಡಿತಾರ ಆದಕ್ಕಂತ ಇಟ್ಕೊಂಡಿರ್ತಾನೆ. ಆ ಹುಡುಗಿ ಹೊಟ್ಟೆಲಿದಾಳ ಅಂತ ತಿಳ್ಕೊಂಡು ಆಕಿನ ಶ್ರೀಮಂತ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಇನಾಮ್ ವೀರಾಪುರಕ್ಕೆ ಬಂದಿರ್ತಾರೆ. ಅಲ್ಲಿ ಅವರ ಕುಟುಂಬಸ್ಥರು ಮಾನ್ಯ ಪಾಟೀಲ ಕುಟುಂಬಸ್ಥರು ವಿವೇಕಾನಂದ ದೊಡ್ಡಮನಿಯನ್ನು ಹೊಡಿಬೇಕಂತ ವಿಚಾರ ಮಾಡಿದಾಗ ಅವನು ಸಿಗಲಾರ್ದ ಟೈಮ್ದಲ್ಲಿ ಆ ತಾಯಿಯನ್ನು 7 ತಿಂಗಳ ಗರ್ಭಿಣಿಯಾದ ತಾಯಿಯನ್ನು ಬರಬರವಾಗಿ ಹತ್ಯೆ ಮಾಡಿದ್ದಾರೆ. ಅದರಲ್ಲಿ ಆ ತಾಯಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುನೂ ತೀರ್ಕೊಂಡಿದೆ. ಅದಕ್ಕೋಸ್ಕರ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಹಾಗೂ ಜಯಕರ್ನಾಟಕ ಸಂಘಟನೆಯಿಂದ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟೆಲ್ಲ ಅಹಿತಕರ ಘಟನೆ ಆದರೂ DC ಇಲಾಖೆಯಿಂದ 3 ದಿನ ಆದಮೇಲೆ ಆ ಕುಟುಂಬಸ್ಥರನ್ನು ನೋಡಕ್ಕೆ ಹೋಗ್ತಾರೆ. ಎಲ್ಲಿ ವಿವೇಕಾನಂದ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗ್ಯಾರ ಅಂತೇಳಿ ಅದೊಂದು ಭಾಳ ನಮಗೆ ಕೆಟ್ಟ ಅನಿಸ್ತಾ ಇದೆ. ಯಾಕಂದರೆ ಇಲಾಖೆಯವರು ಇಷ್ಟು ನಿರ್ಲಕ್ಷ್ಯ ತೋರಿಸ್ಯಾರಂದ್ರೆ ಇದು ದಲಿತರ ಕುಟುಂಬ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂಥ ಮುರುಗೇಶ್ ಅಣ್ಣನವರು ಇರ್ತಕ್ಕಂಥ ಆರೋಪಿಗಳನ್ನು ಹಿಡಿಮುರಿ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಮೊದಲೇ ದಿನ 3 ಜನ ಅರೆಸ್ಟ್ ಮಾಡ್ತಾರೆ, 2ನೇ ದಿನ ಇನ್ನು 3 ಜನ 6 ಜನ ಆದರೆ ನಿನ್ನೆ
ನಿನ್ನಿಂದ ಮೊನ್ನೆ ಮತ್ತೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 8 ಜನ ಇನ್ಸ್ಪೆಕ್ಟರ್ ಆದಂಥ ಮುರುಗೇಶನವರು ಅರೆಸ್ಟ್ ಮಾಡಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಹೆಮ್ಮೆ ತರ್ತಕ್ಕಂಥ ವಿಷಯವಾಗಿದೆ. ಆದರೆ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡೈತಿ. ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಏನು ಇವ್ರು ಕೆಟ್ಟ ಓಡ್ ಬರ್ತಾ ಇದೆ ನನಗೆ ಏನು ಹರ್ಯ ಅಂತಾರಂತೆ. ನಾನು ಆ್ಯಕ್ಚುಲಿ ಯಾಕೆ ಹೇಳ್ತೇನೆ ಅಂದರೆ ದಲಿತರಂದ್ರೆ ಇವ್ರಿಗೆ ಏನಂದ್ರೆ ಒಂಥರ ಭಾಳ ಕೀಳುವಾಗಿ ನೋಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಎಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು ಕೂಡಿ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪೂಜೆ ಸಲ್ಲಿಸಿದ್ದೀವಿ. ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್. ನಮ್ಮ ಸಹೋದರ ಸುಧೀರ್ ಮುದೋಳ್ ಅವರು ಹೇಳಿದರು, ದಲಿತ ಜಾತಿಯ ಯುವಕನನ್ನು ಪ್ರೀತಿಸಿ ಮದುವೆ ಆದಂಥ ಮಾನ್ಯ ಪಾಟೀಲ್ ಎಂಬ ಯುವತಿಯನ್ನು 7 ತಿಂಗಳ ಗರ್ಭಿಣಿ ಯುವತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಡಿ ಅವರ ಕುಟುಂಬಸ್ಥರನ್ನು ಖಲಾಸ್ ಮಾಡುವ ಉದ್ದೇಶದಿಂದ ಟ್ರ್ಯಾಕ್ಟರ್ ಹಾಸ್ಯಾರ ಅವ್ರ ಅಪ್ಪಗ, ಹುಡುಗನ ಅಪ್ಪಗ, ಆ ಹುಡುಗನಿಗೂ ಕೊಡ್ಲಿಕ್ಕೆ ಹುಡುಗನ ತೊಗೊಂಡು ಬೆನ್ನು ಹತ್ತಾರ. ಇಷ್ಟೆಲ್ಲ ಘಟನೆ ಆಗೈತಿ. ಪಾಪ ಅವ್ರ ಮನ್ಯಾಗ ಅವ್ರ ತಾಯಿ, ಅವರ ತಂಗಿಯಂದ್ರು ಇಬ್ಬರು ಸಣ್ಣ ಹುಡುಗಿ, 15 ವರ್ಷದ ಹುಡುಗಿ ತಲೆ ಹೊಡೆದಾರ, ಕೈ ಮುರಿದೈತಿ. ಇನ್ನೊಂದು ಸಣ್ಣ ಹುಡುಗಿ ಕೈ ಮುರಿದಾರ. ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲರಿಗೂ ಹೊಡೆದಾರ. ಇದು ಭಾರತ ದೇಶದಲ್ಲಿ ಜಾತೀಯತೆ ಜೀವಂತವಾಗಿರೋದಕ್ಕೆ ಏನು ತಾಜಾ ಉದಾಹರಣೆ. ಜಾತಿ ಹೆಸರಿನಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಬಲಾತ್ಕಾರ, ಹಿಂಸಾಚಾರ ನಡೆಯೋದನ್ನು ಯಾವ ಕಾನೂನು ಕೂಡ ಒಪ್ಪೋದಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು, ಈ ದೇಶದಲ್ಲಿ ನನ್ನ ಜನ ಸುರಕ್ಷಿತವಾಗಿ ಇರೋವರೆಗೂ ಈ ಜನ ಇವರ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ಎಲ್ಲ ಸರ್ಕಾರಗಳದಾಗಿರ್ತೈತೆ ಅಂತೇಳಿ ಅವರು ಸಂವಿಧಾನದಲ್ಲಿ ಬರೆದಾರೆ. ಸಂವಿಧಾನದ 17ನೇ ವಿಧಿ ಯಾವುದೇ ರೀತಿಯಾದಂಥ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಿದೆ. ತಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಯಾವುದೇ ರೀತಿಯದು ನೀರು ಎತ್ತಾಕೋದಾಗಲಿ, ಚಾ ಅಂಗಡಿ ಒಳಗೆ ಕಪ್ಪು ಹೊರಗಿಡೋದಾಗಲಿ, ಇನ್ನಿತರ ಅವ್ರನ್ನ ಬಹಿಷ್ಕಾರ ಹಾಕೋದಾಗಲಿ, ಅವ್ರ ಮೇಲೆ ಜಾತಿಯ ಹೆಸರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಹಿಂಸಾಚಾರ ಮಾಡೋದಾಗಲಿ, ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಸಂವಿಧಾನದಲ್ಲಿ ಬರೆದಿದ್ದಾರೆ. ಆದರೂ ಕೂಡ ಅಮಾಯಕರಾದಂಥ ಮಾನ್ಯ ಪಾಟೀಲ್ ಏನು ಪ್ರೀತಿ ಮಾಡಿದ್ದು ತಪ್ಪ? ಈ ದೇಶದೊಳಗಡೆ ಎಷ್ಟು ಜನ ಅನ್ಯ ಜಾತಿಯ ಅಂದರೆ ದಲಿತ ಜಾತಿಯ ಯುವಕರನ್ನ ಬೇರೆ ಜಾತಿಯ ಯುವಕರ ಮದುವೆ ಆಗಿಲ್ಲ. ಅದನ್ನು ಮನಸ್ಸಿನಾಗ ಇಟ್ಕೊಂಡು ಕ್ರೂರಾತಿ ಕ್ರೂರವಾಗಿ ರಾಡು, ಕೊಡ್ಲಿ, ಬಡಿಗಿ ಮತ್ತು ಕುಡುಗೋಲು ಇಂಥ ಮಾರಕಾಸ್ತ್ರಗಳಿಂದ ಅವ್ರ ಕುಟುಂಬಸ್ಥರ ಮೇಲೆ ಮತ್ತು ಆ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದಾರೆ. ದುರದೃಷ್ಟವಶಾತ್ ನಾವು ಸಹೋದರಿ ಮಾನ್ಯ ಪಾಟೀಲ್ ಅವ್ರನ್ನ ಕಳ್ಕೊಂಡ್ವಿ. ಈಗ ಆ ಹುಡುಗನ ತಾಯಿ, ಆ ಹುಡುಗನ ತಂದೆ, ಆ ಹುಡುಗನ ತಂಗಿಯಂದರು ಎಲ್ಲರೂ ಕೂಡ ಸೀರಿಯಸ್ ಗಂಭೀರ ಪರಿಸ್ಥಿತಿ ಒಳಗದ. ನಮ್ಮ ಒತ್ತಾಯ ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಈ ದಲಿತ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಮುಖ್ಯವಾಗಿ ಅವರಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಅವ್ರ ಜೀವನೋಪಾಯಕ್ಕೆ ಅವ್ರು ಬಡವರದಾರ, ಭಾಳ ಬಡವರದಾರ. ಜೀವನೋಪಾಯಕ್ಕೆ 10 ಎಕರೆ ಜಮೀನು ಕೊಡಬೇಕು. ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಅವ್ರಿಗೆ ಏನು ಚಿಕಿತ್ಸೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದಿಂದನೇ ಭರಿಸಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ಸುಧೀರಣ್ಣ ಮುದೋಳ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡಿ ತಾಯಿ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿ ಪ್ರತಿಭಟಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದೆ. ಈ ವಿಷಯದ ಬಗ್ಗೆ ಅನೇಕ ಮಹಿಳಾ ಸಂಘಟನೆಗಳು ಧ್ವನಿ ಎತ್ತಾ ಇಲ್ಲ. ಹಿಂದೂ ಪರ ಸಂಘಟನೆಗಳು ಯಾರೂ ಕೂಡ ಧ್ವನಿ ಎತ್ತಾ ಇಲ್ಲ. ಇದು ಕೂಡ ಬಹಳ ಖೇದಕರ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಸರ್, ಹಿಂದೂ ನಾವೆಲ್ಲ ಒಂದು ಅಂತಾರಲ್ಲ, ಅದೇ ಹಿಂದೂ ನಾವೆಲ್ಲ ಒಂದು ಅಂತಾರ, ಹಿಂದುತ್ವ ಹೇಳ್ತಾರ, ಹಿಂದೂಗಳು ನಾವೆಲ್ಲ ಒಂದು ಅಂತಾರ. ದಲಿತ ಯುವಕ ಮೇಲ್ಜಾತಿ ಹುಡುಗನ ಮದುವೆ ಆಗಿದ್ದಕ್ಕೆ ಹತ್ಯೆ ಮಾಡ್ಯಾರ. ಅವ್ರ ಕುಟುಂಬದವರೆಲ್ಲರೂ ಕೂಡಿ ಸಾಮೂಹಿಕವಾಗಿ ದೌರ್ಜನ್ಯ ಎಸಗ್ಯಾರ. ಇದ್ರ ಬಗ್ಗೆ ಏನು ಹೇಳ್ತಾರೆ ಇವರು? ಏನು ಜಾತಿವಾದಿ ಮನಸ್ಸಿನ, ಮನುವಾದಿ ಮನಸ್ಸಿನ ಇವರು ಹಿಂದುತ್ವವಾದಿಗಳು. ಅದರಿಂದ ಮಾನ್ಯ ಪಾಟೀಲ್ ಅವರ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಸ್ಥರಿಗೆ ಘೋರ ಶಿಕ್ಷೆ ಆಗಲಿ, ಕಾನೂನಿನ ಪ್ರಕಾರ ಉಗ್ರ ಶಿಕ್ಷೆ ಆಗಲಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಲಕ್ಷ್ಮಣ್ ದೊಡ್ಡಮನಿ, DSS ರಾಜ್ಯ ಸಂಘಟನಾ ಸಂಚಾಲಕ. ಸಹೋದರಿಯ ಸಾವಿನ ಒಂದು ದುಃಖದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಜಯ ಕರ್ನಾಟಕ ಸಂಘಟನೆ ಜಂಟಿಯಾಗಿ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಮೌನಾಚರಣೆ ಮಾಡಿ ತಾಯಿಗೆ ಆತ್ಮ ಸಂತೃಪ್ತಿ ಆಗಲಿ ಅಂತೇಳಿ ನಾವೆಲ್ಲರೂ ಕೇಳಿಕೊಂಡು ಇವತ್ತಿನ ಧರಣಿ ಮಾಡ್ತಾಯಿದ್ದೀವಿ. ಧರಣಿಯ ಉದ್ದೇಶ ಇಷ್ಟೇ,
ಭಾರತ ದೇಶದ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹಲವಾರು ಸಂಘಟನೆಗಳು, ಹಲವಾರು ರಾಜಕೀಯ ಪಕ್ಷಗಳು ಹಿಂದೂಗಳು ನಾವೆಲ್ಲ ಒಂದು, ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಮನೋಭಾವನೆಯಿಂದ ಹೋರಾಟಗಳನ್ನು ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ ಹಿಂದೂ ನಾವು ಯಾವೆಲ್ಲ ಒಂದು ಅನ್ನೋದು ಮತಕ್ಕೋಸ್ಕರ ಅಂತೇಳಿ. ಇನ್ನಿತರ ಒಳಗೆ ಜಾತಿ ಲೆಕ್ಕಾಚಾರ. ದಲಿತರು ಈ ಭಾರತದಲ್ಲಿ ಬದುಕಬಾರ್ದು ಅನ್ನೋಕ ಉತ್ತರ ಭಾರತದಲ್ಲಿ ನಾವೆಲ್ಲ ನೋಡ್ತಿದ್ವಿ. ದಲಿತರ ಮೇಲೆ ಎಂತೆಂಥ ದೌರ್ಜನ್ಯ ಹೇಳ್ತೀವಿ. ಇವತ್ತು ನಮ್ಮ ತವರು ಜಿಲ್ಲೆಯದಾಗಿರೋದು ಇದು ಖೇದಕರ ಸಂಗತಿ. ಈ ಖೇದಕರ ಸಂಗತಿ ನಡೆದರೂ ಕೂಡ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಜೀವಂತದಾರೋ ಸತ್ತಾರೋ ಗೊತ್ತಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಅಷ್ಟೇ, ಸಮಾಜ ಕಲ್ಯಾಣಗಳ ಅಧಿಕಾರಿಗಳು ಅಷ್ಟೇ, ಯಾರಿಗೂ ಕಿಂಚತ್ತು ಈ ಧಾರವಾಡ ಜಿಲ್ಲೆಯ ದಲಿತ ಕುಟುಂಬಕ್ಕೆ ಆದ ಅನ್ಯಾಯದ ಬಗ್ಗೆ ಮಾತಾಡುವಂಥ ಶಕ್ತಿ ಯಾವುದೂ ಇಲ್ಲ. ಇವತ್ತು ದಲಿತರಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಕೊಟ್ಟಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಧೈರ್ಯ ಕೊಟ್ಟು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಯಾರೂ ಮುಟ್ಲಾರಂಥ ಪರಿಸ್ಥಿತಿ ಅವ್ರು ಹೊರಡದಲ್ಲಿ ಹೋಗಿದ್ರು ಯಾರೂ ಹೋಗಿ ಅವ್ರನ್ನ ಮುಟ್ಟಿ ಎಬ್ಸಲಿಲ್ಲ. ಯಾವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೋಗಿ ಅವ್ರು ಎತ್ತಾಕೊಂಡು ಬಂದು ದವಾಖಾನೆಗೆ ತೋರಿಸಿ ಉಪಚಾರವನ್ನು ಸ್ಟಾರ್ಟ್ ಮಾಡ್ತಾರೆ, ಆ ತಾಯಿ ನಿಧನ ಹೊಂತಾಳೆ. ಆ ವಿವೇಕಾನಂದ ಅವ್ರ ತಾಯಿ ಫುಲ್ ಸೀರಿಯಸ್ ಅದಾರ ವಿವೇಕಾನಂದ ಹಾಸ್ಪಿಟ್ಲಲ್ಲಿ. ಇನ್ನುಳಿದವರಿಗೆ ಸಿಕ್ಕಾಪಟ್ಟಿ ಗಂಭೀರ ಗಾಯಗಳಾಗ್ಯಾವ. ಇವ್ರು ಹೇಳೋದು ದೂರ ಉಳಿತು. ಕರ್ನಾಟಕದ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಸಮಬಾಳು ಸಮಪಾಲು ಅಂತ ಹೇಳ್ತಾರೆ. ಯಾವ ವಿಷಯದಲ್ಲಿ? ಸಾವಿನಲ್ಲಿ ಏನೈತಿ ನಿಮ್ಮದು? ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನಿಮ್ಮ ಸರ್ಕಾರದ ಒಬ್ಬ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಸಾಹೇಬ್ ಬರೀ ಶೋ ಹೊಡ್ಕೊಂಡು ಫೋಟೋ ಹಾಕ್ಕೊಂಡು ನಾ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಮೀಡಿಯಾದವ್ರು ಕರೆದು ಫೋಟೋ ಎಡಿಟ್ ಮಾಡಿ ಹಾಕುವುದಲ್ಲ. ಯಾರಿಗೆ ನೋವಿನಲ್ಲಿರ್ತಾರ ಅವ್ರಿಗೆ ಸ್ಪಂದನೆ ಮಾಡೋದು ಮೊದಲು ಕರೀಲಿರಿ. ನಿಮ್ಮ ಸೌಕಾರಿಕೆ, ನಿಮ್ಮ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಯಾವುದೋ ಒಂದು ಅಂಗಡಿಯಾಗ ಗಿರ್ಮಿಟ್ ಕೊಟ್ಟು ನಾ ಶೋ ಹೊಡಿದು ಬೇಡ. ಯಾರಿಗೆ ಅನ್ಯಾಯ ಐತಿ ಈ ಧಾರವಾಡ ಜಿಲ್ಲೆಯ ದಲಿತರು ಎಷ್ಟು ಮಂದಿ ನಿಮ್ಮ ಸರ್ಕಾರ ಪರವಾಗಿ ಮತ ಹಾಕ್ಯಾರ ಅವ್ರಿಗೆ ನ್ಯಾಯ ಕೊಡೋದು ಕಲೀರಿ. ಇಲ್ಲ ಅಂದ್ರೆ ದಲಿತ ಪರ ಸಂಘಟನೆಯವರು ಮುಂದೊಂದಿನ ಯಾರು ಬರ್ತಾರ ಅವ್ರು ಚಪ್ಪಲ್ ತೊಗೊಂಡು ಹೊಡಿಯೋ ವ್ಯವಸ್ಥೆ ಆಕೈತಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮತ ಕೇಳಕ್ಕೆ ಬಂದವ್ರಿಗೆ ಚಪ್ಪಲ್ ತೊಗೊಂಡು ಹೊಡಿದ ಕೆಲಸ ಆಕೈತಿ. ದಯಮಾಡಿ ಕ್ರಾಂತಿಗೆ ಕಡುಬಾಡ್ರಿ. ಈ ಜನಾಂಗ ಹುಟ್ಟಿದ ಕ್ರಾಂತಿಯಿಂದ ಹೋರಾಟ ಮನೋಭಾವನೆಯಿಂದ ಬಂದಿದ್ದು. ಇವ್ರು ಕೆರಳಿಸುವಂಥ ವ್ಯವಸ್ಥೆಗೆ ನೀವು ಸರ್ಕಾರದವರಿಗೆ ಮುತುವರ್ಜಿ ವಹಿಸಿ ಅವ್ರಿಗೆ ನೇರವಾಗಿ ಸಾರ್ವಜನಿಕವಾಗಿ ಗುಂಡೋಗಿಬೇಕು. ಅವ್ರಿಗೆ ಯಾವ ಕಾನೂನಿನಿಂದ ಬೇಡ, ಯಾವ ನ್ಯಾಯ ಕೋರ್ಟ್ ಕಚೇರಿ ಬೇಡ. ಯಾರು ಅನ್ಯಾಯ ಮಾಡೋದು ಅನ್ನೋದು ಜಗತ್ತಿಗೆ ಗೊತ್ತಾಗೈತಲ್ಲ, ಅವ್ರನ್ನ ಡೈರೆಕ್ಟಾಗಿ ತಂದು ಜಿಲ್ಲಾ ಅಧಿಕಾರಿಗಳ ಮುಂದೆ ನಿಂದಿರಿಸಿ ಜಿಲ್ಲಾ SP ಗಳು ರಾಜ್ಯಪಾಲರು ತೋರಿ ರಾಷ್ಟ್ರಪತಿ ಅಂಕಿತ ಹಾಕಿಸ್ಕೊಂಡು ಅವ್ರಿಗೆ ಗುಂಡೋಗಿರಿ ಪಬ್ಲಿಕ್ನಾಗ. ಮುಂದೊಂದು ದಿನ ಜಾತಿ ವ್ಯವಸ್ಥೆ ಇರುವುದಿಲ್ಲ. ಸುಮ್ಮನೆ ಬಾಯಿ ಮಾತಿಗೆ ಜಾತಿ ವ್ಯವಸ್ಥೆ, ಪೇಪರ್ನಾಗ ಜಾತಿ ವ್ಯವಸ್ಥೆ ಬೇಡ. ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗ್ಬೇಕಂದ್ರೆ ಏನು ನೀವು ಮತ ಪಡ್ಕೊಂಡು ವೋಟ್ ತೊಗೊಂಡ್ರಲ್ಲ, ನೀವು ಜಾಗೃತತೆಯಿಂದ ಜನರನ್ನು ಒಲಿಸಿ ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನೋಡ್ರಿ. ಮಾನ್ಯ ಚನ್ನಣ್ಣವ್ರ ಸಾಹೇಬರಿಗೆ ನಾವೆಲ್ಲ ದಲಿತ ಪರ ಸಂಘಟನೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಪೂರ್ವಕ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರು ಹೇಳ್ತೀವಿ. ಯಾಕಂದ್ರೆ ಅಷ್ಟು ಚೆಂದಾಗಿ ಕೆಲಸ ಮಾಡ್ಯಾರ. ಯಾರ್ಯಾರು ಹಿಡಿಬೇಕಾಗೈತಿ ಇನ್ನೂ ಹುಡುಕಾಕತ್ತಾರ. ಆದಷ್ಟು ಮ್ಯಾಕ್ಸಿಮಮ್ ಒಂದೇನಾರು ಈಗ ನ್ಯಾಯ ಸಿಕ್ಕೈತಿ ಅಂತಂದ್ರೆ ಪೊಲೀಸರ ಪರವಾಗಿ ನ್ಯಾಯ ಸಿಕ್ಕೈತಿ ಅಂತೇಳಿ ನಾವು ಹೇಳ್ತೀನಿ. ಮಂಜುನಾಥ್ ಹೊಸಮನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿಭಾಗ ಜೈ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರು.